ಈ ಚಿತ್ರದ ಬಗ್ಗೆ ಎಲ್ಲರೂ ಕಲಾವಿದರಾಗ್ಲಿ ತಂತ್ರಜ್ಞರಾಗ್ಲಿ ಎಲ್ಲರೂ ಈ ಚಿತ್ರದ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಮೊದಲನೇದಾಗಿ ನಿರ್ದೇಶಕರೇ ಮಾತಾಡಿದ್ರೆ ಒಂದಷ್ಟು ವಿಷಯಗಳು ಗೊತ್ತಾಗುತ್ತೆ ಮಾಧ್ಯಮಕ್ಕೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಶ್ರೀರಾಮನವಮಿ ಶುಭಾಶಯಗಳು. ಇವತ್ತು ನಮ್ಮ ಹೊಸ ಚಿತ್ರದ ಮುಹೂರ್ತ ಸಮಾರಂಭ. ತಾವೆಲ್ಲರೂ ಇಷ್ಟು ಬೇಗ ಆಗಮಿಸಿದರೆ ಎಲ್ಲರೂ ಖುಷಿ ಆಗ್ತಿದೆ. ಎಲ್ರಿಗೂ ಸ್ವಾಗತ ಕೋರ್ತಾ ನಾನು ದಶಕಗಳ ನಂತರ ಅಂದರೆ 10 ವರ್ಷಗಳ ನಂತರ ನನ್ನ 2ನೇ ಚಿತ್ರವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸಿನಿಮಾ ಕತೆ ಬಗ್ಗೆ ನಾನು ಇಲ್ಲಿ ಏನು ಹೇಳಕ್ಕೆ ಹೋಗಲ್ಲ. ಎಲ್ಲ ತಂತ್ರಜ್ಞರು ಮತ್ತು ನಾವು ಸಿನಿಮಾದಲ್ಲಿ ಅಭಿನಯ ಮಾಡ್ತಿರ್ತಕ್ಕಂಥ ಗಣೇಶ್ ಸರ್ ಇರ್ಬೋದು, ಅಮೃತಯ್ಯ ಇರ್ಬೋದು, ಎಲ್ರಿಗೂ ತುಂಬ ಖುಷಿಯಾಗಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಸಿನಿಮಾ ಬಗ್ಗೆ ಮಾಹಿತಿ ನೀಡಬೇಕು ಅಂತಂದರೆ, ನಮ್ಮ ಸಿನಿಮಾ ಪ್ರೊಡಕ್ಷನ್ ನಂಬರು ರವಿ ಸರ್, ಭದ್ರಾವತಿ ಮೊದಲನೇ ನಿರ್ಮಾಣದ ಸಿನಿಮಾ. ಅವರು ತುಂಬ ಉತ್ಸುಕತೆಯಿಂದ ಬನ್ನಿ ನಾವು ಸಿನಿಮಾ ಮಾಡೋಣ ಗಣೇಶ್ ಸರ್ಗೆ ಅಂತೇಳಿ ನನ್ನ ಕರೆದು ಅವರ 4 ವರ್ಷಗಳ ಕಮಿಟ್ಮೆಂಟ್, 4 ವರ್ಷಗಳಿಂದ ನನಗೆ ಮಾತು ಕೊಟ್ಟಿದ್ರು, ನಾನು ಸಿನಿಮಾ ಅಂತ ಏನಾದ್ರು ಮಾಡೋದಾದ್ರೆ ನಿನ್ನ ಜೊತೆ ಮಾಡೋದು ಅಷ್ಟು ಅಂತ. ಆ ಪ್ರಕಾರವಾಗಿ ಅವರು ಮಾತಾಡಿಸ್ಕೊಂಡು ನನಗೊಂದು ಸಿನಿಮಾನ ಕೊಟ್ಟಿದ್ದಾರೆ. ಸೊ ಆ ಒಂದು ಜವಾಬ್ದಾರಿ ನನ್ನ ಮೇಲಿದೆ. ಅವರು ನಂಬಿರ್ತಕ್ಕಂಥ ನಂಬಿಕೆಯನ್ನು ನಾನು ಕೂಡ ಉಳಿಸ್ಕೊಳ್ತೀನಿ. ನಮ್ಮ ಸಿನಿಮಾದಲ್ಲಿ ತಂತ್ರಜ್ಞರಾಗಿ ಕ್ಯಾಮ್ರಾಮನ್ ಸುಜ್ಞಾನ್ ಅವರು ಮಾಡ್ತಾ ಇದ್ದಾರೆ. ಓಕೆನಾ ಆಡಿಯೋ ಓಕೆನಾ? ವಾಲ್ಯೂಮ್ ಕೊಡಮ್ಮ. ಹಲೋ, ಆಡಿಯೋ ಓಕೆನಾ ಈಗ? ನಾನು ಆರಾಮ ಮಾತಾಡ್ತೀನಿ. ನಮ್ಮ ಸಿನಿಮಾದ ತಂತ್ರಜ್ಞರಾಗಿ ನಮ್ಮ ಸಿನಿಮಾದ ಸಿನಿಮಾಟೋಗ್ರಾಫರ್ ಅವರಿಗೆ ಸುಜ್ಞಾನ್ ಅವರು ಸೇರ್ಪಡೆ ಆಗಿದ್ದಾರೆ. ಹಾಗೆಯೇ ನಮ್ಮ ಸಿನಿಮಾದ ಎಡಿಟ್ರು ಅಕ್ಷಯ್ ಪಿ ರಾವ್. ಮತ್ತು ಈ ಸಿನಿಮಾನ ಡಿಸೈನ್ ಮಾಡಿದಂದರೆ ಈ ಒಂದು ಗಣೇಶರನ್ನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತೇಳಿ ನಾವು ಒಂದು ಕ್ಯಾರೆಕ್ಟರ್ ಡಿಸೈನ್ ಅಂತ ಮಾಡಿದಾಗ ನನ್ನ ಜೊತೆಗೆ ಕಥೆನಲ್ಲಿ ಸಹಕಾರ ಕೊಟ್ಟವರು ಮಹೇಶ್ ಕೆ DN ಪುರ ಅಂತ. ಮತ್ತು ಸಂಭಾಷಣೆಗೆ ನನ್ನ ಜೊತೆಗೆ ಸಾಥ್ ಕೊಟ್ಟವರು ಶೈಲೇಶ್ ಕುಮಾರ್ ಮತ್ತು ಕ್ರಾಂತಿ ಕುಮಾರ್. ಇಷ್ಟು ಜನ ತಂತ್ರಜ್ಞರು ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ಪಾತ್ರ ಒದಗೋದು ಮತ್ತು ತಂತ್ರಜ್ಞರ ಎಲ್ಲ ಹೆಸರುಗಳು ನಿಮಗೆ ತಿಳಿಯುತ್ತೆ. ಸೊ ನಮ್ಮ ಸಿನಿಮಾದ ಭಾಗವಾಗಿ ರಂಗಾಯಣ ರಘು ಸರು, ರವಿಶಂಕರ್ ಸರು, ಕಾಕ್ರೋಚ್ ಸುದಿಯವರು ಎಲ್ಲ ಪಾಲ್ಗೊಂಡಿದ್ದಾರೆ. ಮತ್ತು ನಮ್ಮ ಕನ್ನಡದ ಹುಡುಗಿ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗುತ್ತೆ. ಹನುಮಾನ್ ತೆಲುಗು ಚಿತ್ರದ ಖ್ಯಾತಿಯ ನಾಯಕಿ ನಟಿ ಅಮೃತ ಅಯ್ಯರವರು ನಮ್ಮ ಕನ್ನಡದವರು, ಬೆಂಗಳೂರಿನ ಹುಡುಗಿ. ಅವ್ರನ್ನ ನಾನು ಹನುಮಾನ್ ಸಿನಿಮಾ ನೋಡಿದಾಗ ನಮ್ಮ ಸಿನಿಮಾಗೆ ನಾಯಕಿಯಾಗಿ ಹಾಕೊಬೇಕು ಅಂತೇಳಿ ಇಷ್ಟಪಟ್ಟಿದ್ದೆ ಕೂಡ. ಒಮ್ಮೆಲೆ ಅಪ್ರೋಚ್ ಮಾಡಿದಾಗ ಅವ್ರು ನಮ್ಮ ಕನ್ನಡದ ಹುಡುಗಿ ಅಂತ ಗೊತ್ತಾಯಿತು. ಆ ಒಂದು ಖುಷಿಯಿಂದ ಅವ್ರಿಗೆ ಒಮ್ಮೆ ಪಾತ್ರವನ್ನು ಹೇಳಿದಾಗ ನಾವು ನಾಯಕಿ ಆಯ್ಕೆ ವಿಷಯದಲ್ಲಿ ಜಾಸ್ತಿ ಅಂದರೆ ತಲಾಶ್ ಅಂದರೆ ಜಾಸ್ತಿ ನಾವು ಶೋಧನೆ ಮಾಡಲಿಲ್ಲ. ಒಂದೇ ಅಪ್ರೋಚು, ಒಂದೇ ಹುಡುಗಿ. ತುಂಬ ಥ್ಯಾಂಕ್ಸ್ ನಮ್ಮ ತಂಡದ ಭಾಗವಾಗಿರೋದಕ್ಕೆ. ತದನಂತರ ಇನ್ನು ಬಾಕಿದ್ದು ನಮ್ಮ ಗಣೇಶರು ಸಿನಿಮಾದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಮಗೆ ನೀಡ್ತಾರೆ. ಅವ್ರಿಗೆ ಏನು ಅನಿಸಿದೆ ಅವ್ರ ಅನಿಸಿಕೆನ ತಿಳಿಸ್ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಶ್ರೀರಾಮ ನವಮಿಯ ಶುಭಾಶಯಗಳು. ನವಮಿ, ಅದ್ರ ಜೊತೆಯಲ್ಲಿ ಭಾನುವಾರ ಎಲ್ಲ ಬಂದಿದ್ರಿ ಬೆಳಿಗ್ಗೆನೆ. ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ರಿಗೂ. ನಾನು ಸಿಂಪಲ್ಲಾಗಿ ಒಂದು ಪೂಜೆ ಮಾಡಿ ಶೂಟಿಂಗ್ ಹೋಗ್ತೀವಿ ಅಂದ್ಕೊಂಡೆ ಇವ್ರು ಪ್ರೆಸ್ ಮೀಟ್ ಇಟ್ಕೊಂಡ್ರು. ಬಟ್ ನವಮಿ ದಿನ ನಿಮಗೆಲ್ಲ ಸಿಕ್ಕಿದ್ದು ಖುಷಿ. ನಮ್ಮ ಇಡೀ ತಂಡ ಇಲ್ಲಿದೆ. ಫಸ್ಟು ನಮ್ಮ ರವಿ ಪ್ರೊಡ್ಯೂಸರು, ತುಂಬ ಹಳೆ ಪರಿಚಯ ನನಗೆ. ಭದ್ರಾವತಿ ರವಿ ಅಂದರು, ಗೊತ್ತಾಗಲಿಲ್ಲ ಫಸ್ಟ್ ಎದುರುಗಡೆ ಬಂದಾಗ ಗೊತ್ತಾಯಿತು ಇದು ನಮ್ದು ಹಳೆ ಫಿಗರ್ ಇದು ಅಂತ. ಒಳ್ಳೇದಾಗಲಿ ರವಿ ಅವರೇ, ಆ್ಯಂಡ್ ಆಲ್ ದ ಬೆಸ್ಟ್ ನಿಮಗೆ. ಆ್ಯಂಡ್ ಅವ್ರಿಗೆ ಹೇಳಿದ್ದೀನಿ ನಾನು ಆದಷ್ಟು ಬೇಗ ನಾನು ಡೇಟ್ಸ್ನ ಕೊಡ್ತೀನಿ, ನೀಟಾಗಿ ಮಾಡಿ. ದಯವಿಟ್ಟು ಇದೇ ವರ್ಷದಲ್ಲಿ ಬರಬೇಕು ನೀವು. ಇಲ್ಲ ಡೇಟ್ಸ್ ಆ ಕಡೆ ಈ ಕಡೆ ಆಗಿ ಸ್ವಲ್ಪ ಆದರೆ ಡಿಲೇ ಆಗ್ಬಿಡುತ್ತೆ. ಬಿಕಾಸ್ ಸಬ್ಜೆಕ್ಟ್ ಕೇಳಿದಾಗ ನನಗನ್ಸಿದ್ದು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅರಸು ಅಂತಾರೆ,
ನನಗೆ ಮೆಸೇಜ್ ಹಾಕಿದ್ರು ಅರಸು ಅಂತಾರೆ ಅಂತ. ಇವನು ಯಾರು ಅರಸು ಅಂತಾರೆ ಅಂತ ಹಾಕೊಳ್ತೀನಿ ನಮ್ಮ ಮೆಸೇಜ್, ನಮ್ಮನೇನು ಅಂತಾರೆ ಹಂಗಾದ್ರೆ ಅಂತ ನಾನು. ಆಮೇಲೆ ಗೊತ್ತಾಯ್ತು ಹೆಸರೇ ಅರಸು ಅಂತಾರೆ ಅಂತ. ನಾನೇನು ಅನ್ಕೊಂಡಿದ್ನೋ ಅದಕ್ಕಿಂತ ಅದ್ಭುತವಾಗಿ ಬರೆದಿದ್ದಾರೆ ಅರಸು ಅವರು. ನಮ್ಮಲ್ಲಿ ರೈಟರ್ಸ್ನ ಇನ್ನೂ ಹೆಚ್ಚೆಚ್ಚು ತರಬೇಕು ಅನ್ನೋದು ನನ್ನ ಮನಸ್ಸಿನ ಆಸೆ. ಆ ಥರದಲ್ಲಿ ಅರಸು ಅವರ ಒಂದಷ್ಟು ಸಾಂಗ್ಸ್ನ ಕೇಳಿದ್ದೀನಿ. ಆ ಡೈಲಾಗ್ಸು, ಆ ಸ್ಕ್ರಿಪ್ಟ್ ಕೇಳಿದಾಗಂತೂ ಭಾಳ ಖುಷಿ ಆಯಿತು. ಆ್ಯಂಡ್ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ನಮ್ಮ ಅರಸು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ಅರಸು, ಒಳ್ಳೆಯದಾಗಲಿ. ಆ್ಯಂಡ್ ನನ್ನ ಆತ್ಮೀಯರು ರಘು ಅಣ್ಣ, ನಮ್ಮ ರವಿಯವರು ಎಲ್ಲ ಈ ಸಿನಿಮಾಲ್ ಮಾಡ್ತಿರೋದು ಖುಷಿ ಇದೆ. ಆ್ಯಂಡ್ ನಮ್ಮ ಕನ್ನಡದ ಹುಡುಗಿ ಅಮೃತ ಅವರು ಈ ಸಿನಿಮಾಲ್ ಮಾಡ್ತಿದ್ದಾರೆ. ಆ್ಯಂಡ್ ಅಮೃತ ಅವರೇ ಒಳ್ಳೆಯದಾಗಿ ನಿಮಗೆ ಆಲ್ ದ ಬೆಸ್ಟ್ ನಿಮಗೆ. ಹಾಗೆ ಸುಜ್ಞಾನು ಮುಗುಳ್ನಗೆ ಜೊತೆಯಲ್ಲಿ ಕೆಲಸ ಮಾಡಿದ್ವಿ. ಅದಾದಮೇಲೆ ಇದನ್ನು ನಾನು ಫಸ್ಟು ಮೀಟಿಂಗೆಲ್ಲ ಆದಮೇಲೆ ಸುಜ್ಞಾನ್ ಅವರ ಫಿಲ್ಮು ನೋಡಿ, ಸ್ಟೋರಿ ಚೆನ್ನಾಗಿದೆ, ಕಂಟೆಂಟ್ ಚೆನ್ನಾಗಿದೆ, ಅದ್ರ ಜೊತೆಯಲ್ಲಿ ಇವತ್ತು ಬಿಕಾಸ್ ನಮ್ಮ ಮೇಕಿಂಗ್ ಸ್ಟೈಲು ಅಷ್ಟೇ ಚೆನ್ನಾಗಿರಬೇಕು, ಕ್ಲಾಸ್ ಆಗಿರಬೇಕು ಅಂತ ಹೇಳಿದಾಗ ನಮ್ಮ ರವಿ ಹೇಳೋದು, ಸರ್ ಫಿಲ್ಮ್ಗೆ ಏನು ಬೇಕೋ ಮಾಡ್ತೀನಿ ಸರ್ ಅಂದರು. ಸೊ ಮಾಡ್ತಾರೆ ಈಗ. ಸೊ ನೀವು ನನಗೆ ಒಂದು ಒಳ್ಳೆ ಔಟ್ಪುಟ್ ಬೇಕು ಈ ಸಿನಿಮಾಗೆ, ವೆರಿ ಕಲರ್ಫುಲ್, ವೆರಿ ಹ್ಯಾಪಿ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ಸುದಿ ಅವ್ರು ಕೂಡ ಈ ಸಿನಿಮಾಲಿ ಮಾಡ್ತಾರೆ. ಆಲ್ ದ ಬೆಸ್ಟ್ ಸುದಿ. ಸೊ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಇಷ್ಟು ಮಾತ್ರ. ಈಗ ನಮ್ಮ ಅರಸು ಹೇಳಿದ್ರು ಕಥೆ ಬಗ್ಗೆ ಹೇಳ್ತಾರೆ, ಸಿನಿಮಾ ಬಗ್ಗೆ ಹೇಳ್ತಾರೆ. ನಂಗೆ ಗೊತ್ತಿರೋದು ಇಷ್ಟು, ಈ ಕಥೆ ಹೇಳಿದ್ರೆ ಸೀನ್ ನಂಬರ್ 1ರಿಂದ 80 ಡೈಲಾಗ್ ಹೇಳ್ಕೊಂಡು ಕೂತ್ಕೋಬೇಕಾಗುತ್ತೆ ನಾನು. ನಿಮ್ಮೆಲ್ಲರ ಒಂದು ಸಪೋರ್ಟ್ ಇರಲಿ ಅಂತ ಹೇಳ್ತೀನಿ. ಜೊತೆಲಿ ನಮ್ಮ ವೇದಿಕೆ ಮೇಲೆ ಇವತ್ತು ನಮ್ಮ ಸಚಿನ್ ಇದ್ದಾನೆ, ಹಾಗೆ ನಮ್ಮ ನಿರ್ಮಾಪಕರು ಉದಯ್ ಮೆಹ್ತಾ ಅವರು ಕೂಡ ಬಂದಿದ್ದಾರೆ. ಉದಯ್ ಮೆಹ್ತಾ ಅವರು ನಮ್ಮ ಅರಸು ಲವ್ ಇನ್ ಮಂಡ್ಯ ಸಿನಿಮಾನ ಒಟ್ಟಿಗೆ ಮಾಡಿದರು. ಸೊ ಅವರ ಒಂದು ವಿಷಸ್ನ ಹೇಳೋಕ್ಕೆ ಬಂದಿದ್ದಾರೆ. ಹಾಗೆ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ, ಗೌಡ್ರು, ಜಗ್ಗಿ ಎಲ್ಲ. ಸೊ ನಿಮ್ಮೆಲ್ಲರೂ ವಿಷಸ್ ಇರಲಿ, ಮತ್ತೆ ಸಿಗ್ತಿರೋಣ. ಓಕೆ, ದಿಸ್ ಫಿಲ್ಮ್ ವಿಲ್ ಬಿ ಒಂದು ಬೇರೆ ಥರದ್ದೇ ಒಂದು ಖುಷಿ ಕೊಡುತ್ತೆ ಎಲ್ಲರಿಗೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೇರೆ ಏನಾದರೂ ಟೈಟ್ಲ್ ಇಲ್ಲ ಬೇಡ? ಓಕೆ. ಅಲ್ಲಮ್ಮ ಹೇಳಿ ಅಂದರು, ಸಾರಿ ಹೇಳ್ತಾರೆ, ಹೇಳು ಅಂದ್ರೆ ಹೇಳ್ತೀನಿ. ಟೈಟ್ಲ್ ರಿವೀಲ್ ಒಂದು ಟೀಸರ್ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಟೈಟಲ್ ಆದ ನಂತರ ನಿಮ್ಮನ್ನೆಲ್ಲ ಮತ್ತೆ ಕರೆದು ನಮ್ಮ ಪ್ರೊಡ್ಯೂಸರು ಟೈಟಲ್ ರಿವೀಲ್ ಮಾಡೋಣ ಅಂತ ಅವರು ಮಾತು ಕೊಟ್ಟಿದ್ದೀನಿ. ಅವರು ಅದೇ ಪ್ರಕಾರ ಹೋಗಿದ್ದಾರೆ. ಹಾಗೆ ಟೈಟ್ಲ್ ರಿವೀಲ್ ಆಗುತ್ತೆ. ಇದನ್ನು ಅವಾಗಲೇ ಹೇಳ್ಬಿಟ್ಟಿದ್ರೆ ಇದು ಬರುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್. ರಘುಣ. ಮೊದಲಿಗೆ ರವಿ ಅವರು ನಮ್ಮ ನಿರ್ಮಾಪಕರಾಗಿ ಚಿತ್ರರಂಗಕ್ಕೆ ಬರ್ತಿದ್ದಾರೆ. ಅವ್ರನ್ನ ಸುಮಾರು ಒಂದು 20 ವರ್ಷ ನೋಡ್ತಿದ್ವಿ. ನಾವು ಭದ್ರಾವತಿ ಸೈಡ್ ಹೋಗ್ಬಿಟ್ರೆ ಒಳ್ಳೆ ರಾಸಕವಳ, ಒಳ್ಳೊಳ್ಳೆ ಪಾಪ ನಮ್ಮ ಸಿನಿಮಾದವ್ರು ಯಾರು ಹೋದ್ರೂ ಭದ್ರಾವತಿ ಸೈಡ್ ಹೋದರೆ ಅವರೇ. ಇವತ್ತವರು ನಿರ್ಮಾಪಕರಾಗಿ ಮಾಡ್ತಿದ್ದಾರೆ. ಎಲ್ಲಿ ಹಿಂಗೆ ಮಾತಾಡಲ್ಲ ಅವರು ಅವ್ರಿಗೆ ಸ್ವಾಗತ, ಅವ್ರಿಗೆ ಒಳ್ಳೇದಾಗಲಿ, ನೂರಾರು ಸಿನಿಮಾಗಳು ಕನ್ನಡದಲ್ಲಿ ಮಾಡಲಿ ಅಂತ ಹೇಳ್ತೀನಿ. ಇನ್ನು ಅರಸೋರು ಒಂದು ರೀತಿ ನಮಗೆ ಇನ್ನು ಈಗ ನಮಗೆ ಶುರುವಾಗ್ತಿದೆ. ನಮ್ಮ ಸಂಭಾಷಣೆಕಾರರೆಲ್ಲನೂ ಡೈರೆಕ್ಟರ್ ಆಗ್ತಿದ್ದಾರೆ, ಡ್ಯಾನ್ಸ್ ಮಾಸ್ಟರ್ಗಳೆಲ್ಲ ಡೈರೆಕ್ಟ್ ಆಗ್ತಿದ್ದಾರೆ, ಎಡಿಟರ್ಗಳು ಇನ್ನು ಈಗ ಶುರುವಾಗ್ತಿದೆ. ಈಗಲೇ ನಮ್ಗೆ ಆಲೇ ಬೇರೆ ಥರದ್ದು ಏನೇನೋ ಎಫೆಕ್ಟ್ಗಳು ಶುರುವಾಗಿ ಏನೇನೋ ಆಗ್ತಿದೆ. ನಮ್ಮಲ್ಲೇ ಹುಟ್ಟಬೇಕು ಎಲ್ಲ ಥರದ್ದು ಕಲಾವಿದರು ಅನ್ನೋದೊಂದು ಆಸೆ, ಅದು ಈಗ ಸ್ಟಾರ್ಟ್ ಆಗ್ತಿದೆ. ಹಾಗೆ ಅರಸೋ ಅವ್ರದ್ದು ಇದು 2ನೇ ಪಿಕ್ಚರು. ಅವ್ರಿಗೆ ಸಂಭಾಷಣೆಕಾರರಾಗಿ ಹಾಡುಗಳು ಬರ್ಕೊಂಡು ನಾವು ತುಂಬ ತುಂಬ ಎಂಜಾಯ್ ಮಾಡಿದ್ದೀವಿ ಅರಸೋ ಅವ್ರನ್ನ. ಅರಸು ಅಂತಾರೆ ಅಲ್ಲ, ಅರಸೋನೇ ಚೆನ್ನಾಗಿದೆ ಅಲ್ವ. ಇನ್ನು ನಾವು ಗಣಪವ್ರ ಜೊತೆ ಕೆಲಸ ಮಾಡೋದಕ್ಕಂತೂ ಅದೊಂಥರ ಸುವರ್ಣ ಕಾಲ, ಸುವರ್ಣ ಭಸ್ಮ ಎಲ್ಲ ಆಯುರ್ವೇದ ಅಂಥದ್ದು ಇಡೀ. ಯಾಕೆಂದರೆ ಈಗ ಮೊನ್ನೆ ನಾವು ಅದನ್ನು ನೀವೆಲ್ಲರೂ ಎಂಜಾಯ್ ಮಾಡಿರೋದು ಕೃಷ್ಣಂ ಪ್ರಾಣಿ ಅನ್ಸಕ್ಕೆ, ಅದನ್ನು ಹೆಂಗಾಯಿತು ಏನಾಯಿತು ಅದರದ್ದೆಲ್ಲ ಮಾತಾಡಿದ್ವಿ. ಮತ್ತು ಎಲ್ಲರೂ ಮತ್ತೆ ಒಂದು ಪಕ್ಕ ಇಲ್ಲಿನ ಟೀಮ್ನೇ ಸೇರ್ಕೊಂಡು ಮಾಡ್ತಿರೋದು ನಮಗೆಲ್ಲರಿಗೂ ಒಂದು ರೀತಿಯಾದ ಒಂಥರ ಜಂಪಿಂಗ್ ಬೋರ್ಡ್ ಇದ್ದಂಗೆ. ಅದು ಖುಷಿಯಿಂದ ಕೆಲಸ ಮಾಡ್ತೀವಿ. ಅರಸೋವ್ರೆ ಭಾಳ ಖುಷಿ ಆಗ್ತಿದೆ. ಒಳ್ಳೇದಾಗಲಿ ರವಿ ಅವರೇ, ನಿಮಗೂ ಒಳ್ಳೇದಾಗಲಿ.
ಮತ್ತು ನಮ್ಮ ರವಿಶಂಕರ್ ಗೌಡ್ರು ಇನ್ನೂ ಸುಮಾರು ಜನ ಯಾರ್ಯಾರು ಸೇರಿಸೋರಪ್ಪ ಈ ಸಿನಿಮಾದಲ್ಲೆಲ್ಲ. ನಮ್ಮ ಎಂಟ್ರಿ ಯಾರು ಗೊತ್ತಿಲ್ಲ. ಅವನು ಒಳ್ಳೇದಾಗಲಪ್ಪ, ಅವರು ಒಳ್ಳೇದು ಗೊತ್ತಿಲ್ಲ, ಅದಕ್ಕೆ ಗೊತ್ತಿಲ್ಲ. ನನಗೆ ಎಂಟ್ರನೇ ಹಾಕಲ್ಲ, ಎಲ್ಲರೂ ಸಾಯಿಸ್ಬಿಡ್ತಾರೆ. ನನಗೆ ಹಳೆ ಬಟ್ಟೆ ಕೊಟ್ಬಿಡ್ತಾರೆ. ಹೆಂಗೋ ಅಂಬೋ ಅಂತ ಹೋಗು ಅಂದ್ಬಿಟ್ಟು ನಂಗೆ ಈ ಥರದ್ದೇನೋ ಮಾಡ್ತಾರೆ. ಅದಕ್ಕೆ ಇದೆಲ್ಲ ಐತೆ ಅದಕ್ಕೆ ಯಾರು ಅಂತ ಮಕ್ಕಳು ಮೊದಲಿಂದನೇ ಅವರೇ ಮೊದಲಿಂದನೇ ಸಿಕ್ಕಾಪಟ್ಟೆ ಮಕ್ಕಳವ್ರೆ. ಇವು ಫೋಟೋನ ತೋರಿಸ್ತಿರ್ಲಿಲ್ಲ, ಬೇಡ ಬಿಡಿ ಸರ್ ನಿಮ್ಗೆ ಯಾಕೆ ಅಂತ ಅನ್ಬಾರ್ದು. ಅಂಥದ್ದು ಇಲ್ಲ, ಏನು ಬೇಡ ಮನ್ಸಲ್ಲಿ ಅಂದ್ಕೊಂಡು ಏನ್ಬಿಡೋರು ನನಗೆ, ಹಂಗೆ ಮಾಡೋರು. ನನಗೆ ಸುಮಾರು ಸಿನಿಮಾ ಹಂಗೆ ಮಾಡೋರೆ. ಈ ಸರಿ ಇಲ್ಲ, ಏನೋ ಕೊಟ್ಟವ್ರು, ಒಳ್ಳೇದಾಗಲಿ. ಟೈಟ್ಲು ಡಿ ಇಲ್ಲ ಆಯ್ತಾಯ್ತು, ಗೌಡ್ರು ಕೊಡ್ತೀನಿ ಗೌಡ್ರು ತಲೆ ಗೌಡ್ರಿ. ನಮಸ್ಕಾರ, ಪ್ರೆಸ್ ಅಂಡ್ ಮೀಡಿಯಾ ಎಲ್ಲರೂ ಬಂದಿರೋದಕ್ಕೆ ತುಂಬ ತುಂಬ ಥ್ಯಾಂಕ್ ಯು. ಕೇಳಿಸ್ತಾ ಇದೆಯಾ? ಓಕೆ. ಎಲ್ಲರಿಗೂ ನವಮಿ ಶುಭಾಶಯಗಳು. ನಂಗೆ ತುಂಬ ಖುಷಿ ಆಗ್ತಾಯಿದೆ. ಅದು ನನ್ನ ಕನ್ನಡ ಇಂಡಸ್ಟ್ರಿಯಲ್ಲಿ ಇದು ನನ್ನ ಫಸ್ಟ್ ಮೂವಿ. ಆ್ಯಂಡ್ ಫಸ್ಟ್ಲಿ ಅರಸು ಸರ್ಗೆ ಥ್ಯಾಂಕ್ ಯು, ನನ್ನ ವೆಲ್ಕಮ್ ಮಾಡೋದಕ್ಕೆ, ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಈ ಇಂಡಸ್ಟ್ರಿಯಲ್ಲಿ. ಆ್ಯಂಡ್ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್. ನಾನು ನನ್ನ ಸ್ಕ್ರಿಪ್ಟ್ ಕೇಳುವಾಗ, ನನ್ನ ಕ್ಯಾರೆಕ್ಟರ್ ಕೇಳುವಾಗ ನಂಗೆ ತುಂಬ ಖುಷಿ ಆಯಿತು ಈ ಥರ ಒಂದು ಕ್ಯಾರೆಕ್ಟರ್ ಮಾಡೋಕ್ಕೆ. ಎಲ್ಲರಿಗೂ ಅದು ಫ್ರೆಶ್ ಆಗಿರುತ್ತೆ, ಎಲ್ಲರಿಗೂ ಒಂದು ಖುಷಿ, ಹ್ಯಾಪಿ ಮೂವಿ ಹಂಗೆ ಇರುತ್ತೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಜೊತೆ ನಾನು ಮಾಡಿರೋಕ್ಕೆ ಫಸ್ಟ್ ಮೂವಿಯಲ್ಲಿ ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್. ಸೊ ಆ್ಯಂಡ್ ಎಂಟೈರ್ ಟೀಮ್, ಪ್ರೊಡ್ಯೂಸರ್ ರವಿ ಸರ್ ಅವ್ರ ಬ್ಯಾನರಲ್ಲಿ ಈ ಮೂವಿ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ನೀವೆಲ್ಲರೂ ವೆಲ್ಕಮ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ I'm sure I'll promise that I'll do my 100% ಈ ಮೂವಿಯಲ್ಲಿ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಎಂಟೈರ್ ಟೀಮ್. ತುಂಬ ಖುಷಿಯಾಗಿದೆ, ತುಂಬ ಗ್ರ್ಯಾಂಡ್ ಆಗಿದೆ ಈ ಪ್ರೆಸ್ ಮೀಟ್ ಆ್ಯಂಡ್ ಪೂಜೆ ಎಲ್ಲ. ಸೊ ಐ ಥಿಂಕ್ ಹೋಗ್ತಾ ಇನ್ನೂ ದೊಡ್ಡದಾಗಿ ಬೆಳಿಬೇಕಂತ ನಾನು ಒಪ್ಕೊತೇನೆ. ಸೊ ಥ್ಯಾಂಕ್ ಯು ಸೋ ಮಚ್. ಶುಭಾಶಯಗಳು. ಮೊದಲಿಗೆ ನಮ್ಮ ಭದ್ರಾವತಿ ರವಿ ಅವ್ರ ಬಗ್ಗೆ ಹೇಳಬೇಕು. ಕೃಷ್ಣನ್ ಲವ್ ಸ್ಟೋರಿ ನನಗೆ ಫಸ್ಟು ಬಂದು ನನಗೆ ಶಿವಮೊಗ್ಗಕ್ಕೆ ಬೇಕು ಅಂತ ತಗೊಂಡವ್ರು ಅವರು. ಅವ್ರ ಪ್ಯಾಷನ್ನು ಸಿನಿಮಾ ಮೇಲೆ ಅವತ್ತೇ ನನಗೆ ಅರ್ಥ ಆಯಿತು. ಅಂದರೆ ಅವರು ಎಲ್ಲ ಸಿನಿಮಾನೂ ಡಿಸ್ಟ್ರಿಬ್ಯೂಟ್ ಮಾಡಲ್ಲ, ಅವರು ಸೆಲೆಕ್ಟೆಡ್ ಸಿನಿಮಾನೇ ತಗೊಂಡು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಸೊ ಹಂಗಾಗಿ ಅವರು ಒಳ್ಳೆ ಟೇಸ್ಟ್ ಇರೋ ಪ್ರೊಡ್ಯೂಸರ್ ಆಗ್ತಾರೆ. ಸರ್, ನಿಮಗೆ ಈ ಸಿನಿಮಾದಿಂದ ಒಳ್ಳೆಯದಾಗಲಿ. ನಿಮ್ಮ ಪ್ರೊಡಕ್ಷನ್ ಹೌಸು ಇನ್ನೂ ಹಲವಾರು ಚಿತ್ರಗಳು ಪ್ರೊಡ್ಯೂಸ್ ಮಾಡೋ ಥರ ಆಗಲಿ. ಆಮೇಲೆ ನಮ್ಮ ಡೈರೆಕ್ಟರ್ ಬಗ್ಗೆ ಲವಿನ್ ಮಂಡ್ಯ, ನಾನು ಅವರು ಜೊತೆ ಕೆಲಸ ಮಾಡಿದ್ದು ಸಿನಿಮಾ ತುಂಬ ಹಠವಾದಿ ಛಲ. ಅಂದರೆ ಅವ್ರಿಗೆ ಏನು ಬೇಕೋ ಅದನ್ನು ತುಂಬ ಕ್ಲಿಯರಾಗಿರ್ತಾರೆ. ಇದು ಬೇಕು ಅಂದರೆ ಅದನ್ನು ಮಾಡೇ ಮಾಡ್ತಾರೆ. ಸೊ ಹಂಗಾಗಿ ಒಂದು ಕ್ಲಾರಿಟಿ ಇರೋ ಒಬ್ಬ ಡೈರೆಕ್ಟ್ರು. ಸೊ ಅರ್ಸು ಅವರು ಮತ್ತು ಗಣೇಶ್ ಸರ್ ಅವರ ಕಾಂಬಿನೇಷನ್ನು ಹೆಂಗೆ ಮೂಡಿ ಬರುತ್ತೆ ಅನ್ನೋದಲ್ಲ, ಖಂಡಿತ ಸೂಪರ್ ಹಿಟ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸುಗ್ನಾನವರು ಒಂದು ಟೀಮ್ ಅರ್ಸು ಅವ್ರು ಕಟ್ಟಿದ್ದಾರೆ. ಸೊ ನಮ್ಮ ಲವಿನ್ ಮಂಡ್ಯನಲ್ಲಿ ವಿಜುವಲ್ಸು ನಾವು ಇವತ್ತು ಒಪ್ಕೊಂಡು ಬಿಟ್ಲ ಸಾಂಗ್ ಅವ್ರು ಬಂದರೆ ಅದಷ್ಟು ಚೆನ್ನಾಗಿ ಪಿಕ್ಚರೈಸ್ ಮಾಡಿಕೊಟ್ಟಿದ್ದಾರೆ. ಸೊ ಅಕ್ಷಯ್, ಇಡೀ ತಂಡ, ಆಮೇಲೆ ಜೊತೆಗೆ ನನ್ನ ಫೇವ್ರೇಟ್ಸು ಇವರಿಬ್ಬರು, ಯಾರು ರಂಗಣ್ಣ ಸರು ಮತ್ತು ನಮ್ಮ ಗೌಡ್ರು. ಅಲ್ಲ, ನೀವು ಇದ್ದೀರಾ ಸರ್ ನೀವು ಆಲ್ ಟೈಮ್ ಸರ್, ನೀವು ಆಲ್ ಟೈಮು, ಇವನ್ನ ನಾವು ಕೇಳಂಗೇ ಇಲ್ಲ ನಾವು. ಅಂದರೆ ಸರ್ ಇಲ್ಲ ಅಂದರೆ ಸರ್ ಇತ್ತೀಚೆಗೆ ನಿಜ ಹೇಳ್ತೀನಿ, ಫಾರೆಸ್ಟ್ ಸಿನಿಮಾನ ಸರ್ ನಂಬರ್ ತಗೊಂಡು ಮಾಡಿದ್ದೆ. ಫೋನ್ ಮಾಡಿ ಸರ್ ಅವ್ರಿಗೆ ಆ ಸಿನಿಮಾ ಅವ್ರ ಪಾತ್ರ ಅದು ಹಂಗೆ ಖುಷಿ ಕೊಟ್ಟಿತ್ತು ನನಗೆ ಅವ್ರ ಅಭಿನಯ. ಸೊ ಹಂಗಾಗಿ ಇಡೀ ತಂಡ ವೆಲ್ಕಮ್ ಮೇಡಮ್ ಕನ್ನಡ ಇಂಡಸ್ಟ್ರಿಗೆ. ಸೊ ಇಡೀ ತಂಡಕ್ಕೆ ಶುಭ ಹಾರೈಸ್ತೀನಿ. ಈ ಸೂಪರ್ ಹಿಟ್ ಆಗುತ್ತೆ ಈ ಸಿನಿಮಾ. ಆದಷ್ಟು ಬೇಗ ತೆರೆಗೆ ತನ್ನಿ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ, ಇಡೀ ಚಿತ್ರತಂಡಕ್ಕೂ ನಮಸ್ಕಾರ. ಮೊದಲಿಗೆ ರಾಮನವಮಿಯ ಶುಭಾಶಯಗಳು. ಇದರಲ್ಲಿ ತುಂಬ ಖುಷಿ ಇದೆ. ಅಂದರೆ ಬಂದು ಫಸ್ಟು ನಾನು ಗಣೇಶ್ ಸರ್ ಜೊತೆ ಇದು ಮೊದಲನೇ ಸಿನಿಮಾ ಮಾಡ್ತಿರೋದು. ಥ್ಯಾಂಕ್ ಯು ಸರ್. ಅರ್ಸು ಸರ್ ಬಂದು ಕತೆ ಹೇಳಿದಾಗ ಒಂದು ಅನ್ನಿಸ್ತಿತ್ತು. ಈ ನಡುವೆ ನನಗೆ ಹೆಂಗಾಗಿತ್ತು ಮನಸ್ಸಲ್ಲಿ ಅಂತಂದರೆ, ನಾನು ಏನಾದರೂ ಈ ಕಬ್ಬಣದ ಅಂಗಡಿ ಕೆಲಸಕ್ಕೆ ಸೇರ್ಕೊಬಿಟ್ಟಿದ್ದೀನ ಅನ್ಸೋದು. ಬಿಕಾಸ್ ಬೆಳಕಾದ್ರೆ ಕೆ ಜಿ ಗಟ್ಟಲೆ ಕಬ್ಬಣ ಮಚ್ಚು ಕತ್ತಿ ಅಂತ ಎತ್ಕೊಂಡು ಓಡೋದೇ ಆಗಿತ್ತು. ಮೇಕಪ್ಗಿಂತ ಜಾಸ್ತಿ ಆ ಬ್ಲಡ್ಗೆ ಹತ್ಕೊಂಡಿರೋ ಹಂಗೆ ಆಗಿತ್ತು. ಅರ್ಸು ಸರ್ ಬಂದು ಕತೆ ಹೇಳಿದ್ರು, ಸಾಕು ನೀವು ಕಬ್ಬಣದ ಅಂಗಡಿ ಕೆಲಸ ಮಾಡಿದ್ದು, ಬನ್ನಿ ಚಿನ್ನದ ಅಂಗಡಿ ಕೆಲಸ ಮಾಡಿಸ್ತೀನಿ ಅಂತ. ಹಂಗಾಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಜೊತೆ ಕೆಲಸ ಮಾಡ್ತಿದ್ದೀನಿ. ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಅರ್ಸು ಸರ್. ಇದರಲ್ಲಿ ಅದೇ ಆ ಕಬ್ಬಣ ಅವರೋದಿಲ್ಲ, ಹಾಗಾಗಿ ಖುಷಿ ಇದೆ ಈ ಪಾತ್ರ. ಮುಂದಕ್ಕೆ ಅರ್ಸು ಸರ್ ಹೇಗೆ ಹೇಳ್ತಾರೋ ಆ ಕೆಲಸ ಮಾಡ್ತೀನಿ. ನಾನು ರಘುವಣ್ಣ, ನಾನು ರವೀಣ ಎಲ್ಲ ತುಂಬ ಕೆಲಸಗಳು ಮಾಡಿದ್ದೀವಿ ಮೊದಲು. ಸರ್ ಜೊತೆ ಇದು ಮೊದಲನೇ ಸಿನಿಮಾ. ನಾನು ಬೆಸ್ಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಅರ್ಸು ಸರ್. ಥ್ಯಾಂಕ್ ಯು ರವಿ ಸರ್.
ಅರ್ಸು ಅಂತ ಜೊತೆ ಆಲ್ರೆಡಿ ಲವ್ ಇನ್ ಮಂಡ್ಯ ಸಿನಿಮಾದಲ್ಲಿ ಮೊದಲನೇ ಸಿನಿಮಾದಲ್ಲಿ ಮಾಡಿದ್ವಿ. ಸೊ ನಮ್ಮಿಬ್ಬರ ಕಾಂಬಿನೇಷನ್ನು ಚೆನ್ನಾಗಿದೆ ಅಂದ್ಕೊಂಡಿದ್ವಿ. ಸೊ ಅದು ಜೊತೆಗೆ ಎಡಿಟ್ರ್ ನಮ್ಮ ಅಕ್ಷಯ್ ಕೂಡ ಇದ್ದಾರೆ. ಸೊ ನಮ್ಮ ಈ ಟೀಮು ಇನ್ನೊಂದು ಹೊಸ ಈ ಪ್ರೊಡಕ್ಷನ್ ನಂಬರ್ 1 ಇದರಲ್ಲಿ ಮಾಡ್ತಾ ಇದ್ವಿ. ಸೊ ಇದರಲ್ಲಿ ನಾನು ಇಂಪಾರ್ಟೆಂಟ್ ಥಿಂಗ್ಸ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿ ಸ್ಕ್ರಿಪ್ಟು ನಾವು ಯೂಶ್ವಲಿ 1 ಟೈಮ್ ಆ 2 ಟೈಮ್ಸ್ ಅಷ್ಟೇ ಅರ್ಥ ಆಗದೆ ಒಂದು 2 ಸಾರಿ ಓದ್ತಿದ್ದೆ. ಆದರೆ ಈ ಸ್ಕ್ರಿಪ್ಟು ನಾನು 3ರಿಂದ 4 ಸಾರಿ ಓದಿದ್ದೀನಿ. ಯಾಕೆ ಅಂತಂದರೆ ನಾನು ಓದುವಾಗೆ ನನಗೆ ಸಾಕಷ್ಟು ಖುಷಿ ಕೊಡ್ತಾ ಇದ್ದಂಥ ಸ್ಕ್ರಿಪ್ಟ್ ಇದು. ನನಗೆ ಟೈಮ್ ಸ್ವಲ್ಪ ಅವಕಾಶ ಸಿಕ್ತು ಆಫೀಸಲ್ಲೇ, ನಂಬರ್ ಆಫ್ ಟೈಮ್ಸ್ ಓದಿದ್ದೀನಿ. ಸೊ ನಾನು ಎಂಜಾಯ್ ಮಾಡಿದ್ದೀನಿ ಸಾಕಷ್ಟು. ನಾನೇ ಓದಬೇಕಂದ್ರೆ ಒಂದ್ಸಲಿ ಗಣೇಶ ಹಾಗೆ ಸ್ಕ್ರಿಪ್ಟ್ ರೀಡಿಂಗ್ ಕೊಡಬೇಕಂದ್ರೆ ಇವ್ರ ಜೊತೆನೂ ಹೋಗಿದೆ. ಅವರು ರೀಡಿಂಗ್ ಕೊಟ್ಟಿದ್ದ ರೀತಿಯಲ್ಲಿ ನಾವು ಓದಿದ ರೀತಿಯಲ್ಲಿ ತುಂಬಾ ಸ್ಕ್ರಿಪ್ಟು ಫಸ್ಟಿಂದ ಲಾಸ್ಟ್ವರೆಗೂ ಇಡೀ ಸಿನಿಮಾ ನಗಿಸೋ ಅಂಥ ಒಂದು ಫ್ಯಾಮಿಲಿ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಅದೊಂದು ಭಾಗವಾಗಿ ಕೆಲಸ ಮಾಡ್ತಾ ಹೇಗೆ ನನಗೆ ಭಾಳ ಖುಷಿ ಇದೆ. ಅದರಲ್ಲಿ ನಿರ್ಮಾಪಕರಾಗಿ ಮದ್ಗಾವತಿ ರವಿ ಸಾರು ಒಂದು ಹೊಸ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ, ಈ ಥರ 100 ಸಿನಿಮಾಗಳು ಮಾಡಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ಆಲ್. ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ನಾನು ಸಿನಿಮಾ ಇಂಡಸ್ಟ್ರಿಗೆ ಹೊಸಬ ಏನಲ್ಲ. ಮೊದಲನೇ ಸಿನಿಮಾ ಮುಂಗಾರು ಮಳೆ ಸಿನಿಮಾ ರಿಲೀಸ್ ಮಾಡಿದ್ರು ನನ್ನ ಗಣೇಶ ಅವರು ಅವತ್ತಿಂದ ಫ್ರೆಂಡು. ಮೊದಲನೇ ಸಿನಿಮಾ ಮುಂಗಾರು ಮಳೆ ಸಿನಿಮಾ ತೊಗೊಂಡು ಫಸ್ಟ್ ರಿಲೀಸ್ ಮಾಡಿದ್ರು ಶಿವಮೊಗ್ಗ ಏರಿಯಾಗೆ. ಅವತ್ತಿಂದ ನಾವು ಗಣೇಶ ಅವರು ಭಾಳ ಫ್ರೆಂಡು. ಹಾಗಾಗಿ ಸಿನಿಮಾ ಮಾಡಿದ್ರೆ ಗಣೇಶ ಮಾಡಬೇಕು ಅನ್ನೋದು ನಮ್ಮ ಮೈಂಡಲ್ಲಿ ಇತ್ತು. ಅರ್ಸುಗೆ ಕೊರೋನಾ ಟೈಮಲ್ಲಿ ಅರ್ಸು ನೀನು ಮಾಡಿದ್ರೆ ಅವ್ರಿಗೋಸ್ಕರ ಒಂದು ಕತೆ ಮಾಡು, ಸಿನಿಮಾ ಮಾಡೋಣ ಅಂತೇಳಿ ಈಗ ಕೂಡಿ ಬಂದಿದೆ. ಈಗ ಸಿನಿಮಾ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಬಟ್ ಒಬ್ಬ ಒಳ್ಳೆ ಸೂಪರ್ ಸ್ಟಾರ್ ಜೊತೆ ಅಂದರೆ ಗಣೇಶ್ ಸರ್ ಅಂತ ಹೇಳ್ತಾರೆ, ಜನರು ಹೇಳ್ತೀನಿ, ಒಬ್ಬ ಸೂಪರ್ ಸ್ಟಾರ್ ಜೊತೆ ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ಯೋಗಗಳು ಇರಬೇಕು, ಯೋಗ್ಯತೆ ಕೂಡ ಇರಬೇಕು, ರೈಟಿಂಗ್ ಕೂಡ ಪ್ಲಸ್ ಆಗಬೇಕು ಅನ್ನೋಂಥ ಮಾತಿದೆ. ಇದು ಕನೆಕ್ಟ್ ಆಯ್ತಾ ಅಂತ? ಇಲ್ಲ, ಈಗ ನೀವು ಹೇಳೋದಲ್ಲ, ಯೋಗ ಮತ್ತು ಯೋಗ್ಯತೆ ಎರಡೂ ಇದೆ. ಒಳ್ಳೆ ಬರಹಗಾರ ಸಿಗೋಕ್ಕೆ ಒಬ್ಬ ಸ್ಟಾರ್ಗೂ ಯೋಗ ಇರಬೇಕು ಸರ್. ಗ್ರೇಟ್ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಹೇಳಿದಂಗೆ ಯೋಗ ಯೋಗ್ಯತೆ ಎರಡೂ ಇರಬೇಕಂದ್ರೆ ನನಗೆ ಸ್ವಲ್ಪ ಟೈಮ್ ತೊಗೊಂಡಿದೆ. ಅದಕ್ಕೆ ಕಾರಣ ಇದೆ. ಅಂದರೆ 10 ವರ್ಷದ ನಂತರ ನಾವು ಸಿನಿಮಾ ಮಾಡಬೇಕು ಅಂತಂದರೆ ಸಿನಿಮಾದಲ್ಲಿ ಎರಡು ರೀತಿಯಾಗಿದೆ. ಒಂದು ಹೊಂದ್ಕೊಂಡು ಸಿನಿಮಾ ಮಾಡೋದು, ಎರಡನೇದು ಅಂದ್ಕೊಂಡಂಗೆ ಸಿನಿಮಾ ಮಾಡೋದು. ನಾನು 2ನೇ ಕ್ಯಾಟಗರಿಗೆ ಸೇರಿಸೋದು. ಆ ಕಾರಣದಿಂದ ನಾನು 10 ವರ್ಷ ಇರ್ಬೋದು. ನಾನು ಅಂದ್ಕೊಂಡಾಗೆ ಸಿನಿಮಾ ಮಾಡಲಿಕ್ಕೆ ಬಂದಿದ್ದೀನಿ. ಆ ಅಂದ್ಕೊಂಡಾಗ ಸಿನಿಮಾ ಮಾಡಲಿಕ್ಕೆ ಗಣೇಶ್ ಸರ್ ನನಗೆ ಪ್ಲಸ್ ಜೊತೆಗೆ ನಮ್ಮ ರವಿ ಸರ್ ಸಾಥ್ ಕೊಟ್ಟಿದ್ದಾರೆ. ಇವರಿಬ್ಬರು ಸಾಥ್ ಸಿನಿಮಾ ಮುಗಿಯೋವರೆಗೂ ಇದೇ ಥರಕ್ಕಿದ್ರೆ ಖಂಡಿತವಾಗ್ಲೂ ಈ ಸಿನಿಮಾ ನೀವೇನು ನಿರೀಕ್ಷೆ ಮಾಡಿದ್ದೀರಾ ಅದಕ್ಕಿಂತ 2 ಪಟ್ಟು ಯಶಸ್ಸು ಕಾಣೋದ್ರಲ್ಲಿ ಅತಿಶಯೋಕ್ತಿ ಏನಿಲ್ಲ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ತುಂಬ ಹೃದಯದಿಂದ 10 ವರ್ಷಗಳ ನಂತರ ಒಬ್ಬ ನಿರ್ದೇಶಕನ ನಂಬ್ತಾರೆ ಅಂತಂದರೆ ತುಂಬ ಸಣ್ಣ ಮಾತಲ್ಲ. ಅದಕ್ಕೆ ನಾನು ನನ್ನ ರವಿ ಸರ್ಗೆ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ.